ಒಂದು ಬುದ್ಧಿ ಬಂದಾಗಿಂದ ಡಂಬಲ್ ಇಡಾಗಿಂದ ಅವ್ರಿಗೆ ಸೊ ಅವ್ರು ಎಷ್ಟು ಅಭಿವೃದ್ಧಿ ಆಗ್ತಾರೆ, ಎಷ್ಟು ಬೆಳೀತಾರೆ, ಈಗ ಅವ್ರದ್ದೇ ಒಂದು ಬ್ರ್ಯಾಂಡ್ ಆಗಿದೆ. ಮಸಲ್ ಬ್ರ್ಯಾಂಡ್ ಅಂತ ಕರ್ನಾಟಕದ ಎಲ್ಲ ಕಡೆ ಫ್ರಾಂಚೈಸ್ ಶುರು ಆಗಿದೆ. ಇದೇ ರೀತಿ ನೀವು ಕರ್ನಾಟಕದಾದ್ಯಂತ ಆಗಲಿ ಅವ್ರ ನಾಲೆಜ್ ವಿದ್ಯೆ ಏನಿದೆ ಎಲ್ಲರಿಗೂ ಯೂಸ್ ಆಗ್ತದೆ. ಹಂಗೆಲ್ಲ ನಮ್ಮ ಫಿಟ್ನೆಸ್ ಅಲ್ಲಿ ಅವ್ರ ಮೇಜರ್ ಇದೆ. ಇದನ್ನ ಅದೇ ಪ್ರೇಮ ಹೋಗ್ತಾರೆ. ಎಲ್ಲರೂ ಆಲ್ಮೋಸ್ಟ್ ಅವರು ಸ್ಮಾರ್ಟ್ ಒಳ್ಳೆಯದಾಗಿದೆ. ಏನು ಹೇಳಿ, ತುಂಬಾ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡೋದೇ ಅವ್ರ ಜೊತೆ ಹೇಳ್ಬೋದು. ಸತ್ಯವಾದ ಮಾತು ಏನಂದ್ರೆ 2 ವಿಷಯ ಅವ್ರಿಗೆ ಯಾವಾಗ ಹೇಳ್ತಾರೆ, ಸರ್ ನನ್ನ ಫ್ಯಾಮಿಲಿ ಜೊತೆ ಎಷ್ಟು ಟೈಮ್ ಸ್ಪೆಂಡ್ ಮಾಡ್ತೀವಿ, ಜಾಸ್ತಿ ನಿಮ್ಮ ಜೊತೆ ಟೈಮ್ ಸ್ಪೆಂಡ್ ಮಾಡ್ತೀವಿ. ಸೊ ಬೆಳಗಿನ ಜಾವ ಶುರು ಆದ್ರೆ ವಾಕು ವರ್ಕೌಟ್ 2-3 ಅವರ್ಸ್ ಇರುತ್ತೆ, ಈವ್ನಿಂಗ್ 1 2 ಅವರ್ಸ್. ಸೊ ಆಲ್ಮೋಸ್ಟ್ ಒಂದು ದಿನದಲ್ಲಿ 5 ಅವರ್ಸ್ ಜೊತೆ ಇರ್ತೀವಿ. ರಿಲೇಶನ್ಶಿಪ್ ಬಗ್ಗೆ ಇನ್ನೇನು ಹೇಳುದು, ಎಷ್ಟೋ ವರ್ಷದಿಂದ ಪರಸ್ಪರ ಗೌರವ ಇದೆ. ನಮಗೋಸ್ಕರ ಅಷ್ಟು ಶ್ರಮ ಪಡ್ತಾರೆ. ಅದನ್ನ ಮೆಚ್ಚಲೇಬೇಕು ಅವ್ರಿಗೆ. ಯಾಕಂದ್ರೆ ಒಂದೇ ಒಂದಿನ ಅವ್ರು ಇವತ್ತವರೆಗೂ ಲೇಟ್ ಆಗಿ ಬಂದಿಲ್ಲ. ನಾವು ಒಂದು 5 ನಿಮಿಷ ಲೇಟ್ ಆಗ್ತೀವಿ ಹೊತ್ತು, ಒಂದಿನ ಅವ್ರು ಲೇಟ್ ಆಗಿ ಬರಲ್ಲ. ಯಾವತ್ತೇ ಇದ್ರೆ ಕ್ಲಾಸ್ ಇರಲಿ, ಒಂದು ಸಣ್ಣದಾಗಿ ಏನೋ ನಮ್ಗೆ ಡಯಟ್ ಇದು ಮಾಡೋದಾಗ್ಲಿ, ಅವ್ರಿಗೆ ಎಷ್ಟು ಥ್ಯಾಂಕ್ಸ್ ಹೇಳ್ಬೇಕು, ಅವ್ರ ಫ್ಯಾಮಿಲಿಗೆ ಅಷ್ಟೇ ಥ್ಯಾಂಕ್ಸ್ ಹೇಳ್ಬೇಕು. ಪಾಪ ಅವ್ರ ಮನೇಲಿ ನಮ್ಗೆ ಎಷ್ಟೋ ಸಲ ಅಡುಗೆ ಮಾಡಿ ನಮ್ಮೆಲ್ಲರಿಗೂ ಊಟ ಎಲ್ಲ ಕಳಿಸ್ತಾರೆ ಅವರು. ಸೊ ಎಷ್ಟು ಥ್ಯಾಂಕ್ಸ್ ಹೇಳೋದು ಸಾಕು. ನಾನು ಅವ್ರಿಗೆ ರೇಗಿಸ್ತಾ ಇರ್ತೀನಿ ಯಾವಾಗ ಅವ್ರಿಗೆ, ಸರ್ ನಾನು ಚೆನ್ನಾಗಿದ್ದೀನಿ ಅಂದ್ರು ಜನ ನಿಮ್ಮಿಂದನೇ, ಚೆನ್ನಾಗಿಲ್ಲ ಅಂದ್ರು ನಿಮ್ಮಿಂದಲೇ ನೋಡ್ಕೊಳ್ಳಿ ಅಂತ. ಯಾವಾಗ ಸ್ವಲ್ಪ ನಾವು ಬ್ಯುಸಿಯಾಗಿ ವರ್ಕೌಟ್ ಮಾಡ್ತಿಲ್ಲ ಅಂದ್ರೆ, ಸರ್ ನಂದೆಲ್ಲ ಪ್ರಾಬ್ಲಮ್ ನಿಮ್ದು ಅಂತೀನಿ. ನಾನು ಎಷ್ಟೇ ಬ್ಯುಸಿ ಇದ್ರು ನೀವು ಫಾಲೋ ಮಾಡಿದ್ದೀನಿ. ಭಯಂಕರ ಸ್ಟ್ರಿಕ್ಟ್. ನಾವು ಯಾವಾಗಲೂ ಬೈತಾ ಇರ್ತೀವಿ ನಾವು. ಅಂದ್ರೆ ಅವ್ರೇನು ಫುಡ್ ಹಾಳಾಗೋಗ್ಲಿ, ಅವ್ರಿಗೇನು ಬೇರೆ ಅಭ್ಯಾಸಗಳು ಇಲ್ಲ ಲೈಫಲ್ಲಿ. ನಾವು ಒಂದ್ಸಿನ ಯಾರಿಗೂ ಏನು ಬಿಡೋದು ಇಲ್ಲ ಆ ಥರ ಅವರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.